ಹಂಗೆ ಇನ್ನೊಂದು ವಿಷಯ ಹೇಳ್ಬೇಕು ಗೈಸ್, ಇಟ್ಲು ಹತ್ತಾ ಇದ್ರೆ ತಿರುಪತಿನ ಜ್ಞಾಪನ ಬರುತ್ತೆ. ಮೇಲಿಂದ ವ್ಲಾಗ್ಸ್ ಮಾಡಲ್ಲ. ನೋ ವರ್ಡ್. ಬಂದಿದ್ರೆ ಮೋಡ ತೆಗೆದು ಕೈ ಕೊಡ್ತಾ ಇದೆ. ಬಿಸಿಲು, ಗಾಳಿ, ಮಳೆ ಎಲ್ಲ ನೋಡ್ಬಿಟ್ವಿ. ಈಗ ವ್ಲಾಗ್ ಏನು ಮಾಡ್ತಾ ಇದ್ದೀನಿ, ನೀವು ಮಾಡ್ಬೇಕಾದ್ರೆ ಇಷ್ಟೇ ಲೈಕು, ಶೇರು, ಸಬ್ಸ್ಕ್ರೈಬು. ಗೈಸ್ ಕೊನೆಗೂ ಒಂದು 15 ಮಿನಿಟ್ಸಲ್ಲಿ ದರ್ಶನ ಆಯಿತು. ಇನ್ನೇನಿಲ್ಲ ಬ್ರೋ, ಊಟಕ್ಕೆ ಈಗ ನೆಕ್ಸ್ಟ್ ದರ್ಶನ ಎಲ್ಲ ಮುಗಿತಲ್ಲ. ಹಾಂ, ಈಗ ಊಟ ಅಂತೆ. ಊಟಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ ಅಲ್ಲಿ. ನೋಡಿ ನೈಟ್ ವ್ಯೂ. ಇವಾಗ 7 ಗಂಟೆಗೆ ಚಿನ್ನದ ತೇರು ಇದೆಯಂತೆ. ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಅಲ್ಲಿ ಚಿನ್ನದ ತೇರು ನೋಡ್ಬೋದು, ಆನೆಯನ್ನು ನೋಡ್ಬೋದು. ಅದಕ್ಕೋಸ್ಕರ ಈಗ ಫಸ್ಟ್ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಎಲ್ಲ ಹುಡುಗರು ನೋಡಿ ಓಡ್ತಾ ಇದ್ದಾರೆ. ಪ್ರಸಾದಕ್ಕೆ ಬಂದಿದ್ದೀವಿ. ನೋಡಿದ್ದೀರಾ ಕ್ಯೂ ಒಂದು ಲೈನೇ ಇದೆ. ಮಾಮೂಲಿ ಯಾವಾಗಲೇ ತೋರಿಸಿದ್ನಲ್ಲ ಪೂಜೆಗೆ. ಹೊಟ್ಟೆ ಹಸಿತೈತಾ? ಓ ಗೇ ಹೆವಿ ಜೋಶಲ್ಲಿದ್ದಾನೆ. ಎಲ್ಲ ಬರೀ ತಮಾಷೆ, ಎಲ್ಲ ಆಟನೇ. ಉಗೇ ಮಾದಪ್ಪ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ನಮಸ್ಕಾರ ಕಣ. ನೀನು ಬೇಗ ಬಂದಿದ್ರು. 20 ನಿಮಿಷಕ್ಕೆ ದರ್ಶನಕ್ಕೆ ಹೋಗ್ಬಿಟ್ಟು 6:50 ಆಚೆ. ಬೆಳಗ್ಗೆಯಿಂದ ಕಾಯ್ದ್ವಲ್ಲ ಬ್ರೋ, ಅದು ಅಲ್ಲಿದು ಇಲ್ಲಿಗೆ ಕ್ಲಿಯರ್ ಆಯ್ತು ಅಷ್ಟೇ. ಇಲ್ಲ ಗೈಸ್, ನಾನು ತಿರುಪತಿಗೆ ಹೋಗಿದ್ನಲ್ಲ ಹೋದ ವಾರ, ಹೆವಿ ರಶ್ ಗೈಸ್ ಎಲ್ಲ ಕಡೆಗೂ. ಇಷ್ಟು ಫ್ರೀ ಇಲ್ಲೇ ಇರಲಿಲ್ಲ. ಬಟ್ ಇಲ್ಲಿ ನಮ್ಗೆ ಆ್ಯಕ್ಚುಲಿಯಾಗಿ ಫ್ರೀ ಸಿಕ್ತು. ಯಾಕಂತಂದರೆ ನೋಡಿದಿರಲ್ಲ ಬೆಳಗ್ಗೆಯಿಂದ ಶೋಧನೆ, ಆ ಶೋಧನೆಯಿಂದ ಈಗ ಸಾಧನೆ. ಗೈಸ್ ಇಲ್ಲಿ ನೋಡಿ ಗೈಸ್, ಈರುಳ್ಳಿ ಯಪ್ಪ. ಗೈಸ್ ಈಗ ಊಟ ಬಂದೈತೆ. ಫುಲ್ಲು ಊಟ ಬರೋವರೆಗೂ ವೆಯ್ಟ್ ಮಾಡೋಣ. ಬಟ್ ಹೆವಿ ಹೊಟ್ಟೆ ಹಸಿತೈತೆ. ಊಟ ಮಾಡ್ಕೊಡ್ತೀನಿ. ಅಣ್ಣ ಏನ್ ಹೇಳ್ತೀರಾ? ಊಟ ಸರಿಯಾಗಿದೆ. ಲೇಟ್ ಆಗಿ ಮಾಡ್ತಾರೆ. 10 ನಿಮಿಷಕ್ಕೂ 5 ನಿಮಿಷಕ್ಕೂ ಒಂದು 15 ನಿಮಿಷ ಅರ್ಧ ತಾಸು ಹೋಯ್ತು. 7 ಗಂಟೆ ಬಂದು ಕೂತಿದ್ದೀವಿ. ಏನ್ ಹೇಳ್ಬೇಕು, ಊಟ ಅಂತೂ ಚೆನ್ನಾಗಿದೆ. ತಾಳಿದವನು ಬಾಳಿಯಾನು. ಅದಕ್ಕೆ ಗೈಸ್ ಕೊನೆಗೂ ಊಟ ಮಾಡ್ಕೊಂಡ್ ಬಂದ್ವಿ. ಊಟ ಮಾತ್ರ ಸಕ್ಕತ್ತಾಗಿತ್ತು. ಈಗ ಬ್ರೋ, ಕುಶಾಲ್ ಬ್ರೋ, ಈಗ ಸಿಗುತ್ತಾ ತೇರು? ಜಾಸ್ತಿ ಇರುತ್ತೆ. ಹಾಂ ಬನ್ನಿ ಗೈಸ್, ಈಗ ಅದು ಆಮೇಲಿಂದ ಸಲಾಗ ಎರಡು ನೋಡ್ಬೇಕು. ಬನ್ನಿ, ವೇಟಿಂಗ್ ಫಾರ್ ದಟ್. ನಿಜ ಗೈಸ್, ಸಲಾಗ ನೋಡ್ಬೇಕಂತ. ಬಸವಣ್ಣ ಹತ್ರ ಪಂಚದೆಲ್ಲ ಮಾಡ್ತಾರೆ. ಹಾಂ ಇದೆಲ್ಲ ಹಾಂ ಇವಾಗ ರಶ್ ನೋಡಿ ಗೈಸ್, ಊಟದ ರಶ್ ನೋಡಿ ಗೈಸ್. ಯಪ್ಪ ಏನೋ ಇವತ್ತು ನಮಗೆ ಲಕ್ಕೆ. ಬೆಳಿಗ್ಗೆವರೆಗೂ ಅನ್ಲಕ್ಕಿ, ಬೆಳಿಗ್ಗೆ ಆದ್ಮೇಲಿಂದ ಲಕ್ಕೆ. ಮಧ್ಯಾಹ್ನ ಗಂಟೆ ಬೇರೆ ತರ ಲಕ್ಕ ಅಷ್ಟೇ. ಅಂದ್ರೆ ಫಸ್ಟ್ ಬರ್ನು, ಆಮೇಲೆ ಶೈನು, ಆ ಥರ ಆಗೋದೆಲ್ಲ ಒಳ್ಳೇದಕ್ಕೆ. ಇವರು ಒಂದು ದೊಡ್ಡ ಕಾರ್ಯಕ್ರಮನ ಮುಂದೆಗೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಯು ಗೈಸ್. ತೇರೆಲ್ಲ ಮುಗ್ದೋಗೈತೆ ಗೈಸ್, ನೋಡಿ ಮುಗ್ದೋಗಿ. ಈ ಕಡೆ ಸಲಾಗಾನೂ ಇಲ್ಲ, ಸಲಾಗಾನು ಪ್ಯಾಕ್ ಮಾಡಿ ಮಲಗಿಸ್ಬಿಟ್ಟವ್ರೆ. ಎರಡು ಮಿಸ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಒಂದು ಪಡ್ಕೊಂಡ್ರೆ ಒಂದು ಕಳ್ಕೋಬೇಕು. ದರ್ಶನ ಬೇಗ ಆಯಿತು. ಇಲ್ಲಿ ನೋಡಿ ಗೈಸ್, ಸಕ್ಕದಾಗೈತೆ ಲೈಟಿಂಗ್ಸು. One hour later. The next day.
ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್. ನೋಡ್ರಿ ಹೆಂಗಿದೆ ನೋಡ್ತಾ ಇದ್ದೀವಿ. ಒಂದು 6 ಗಂಟೆ ಎದ್ದು ಆಲ್ರೆಡಿ BRLs ರೆಡಿ ಆಗಿದ್ವಿ. ಪಾಪ ಕುಶಾಲ್ ಬ್ರೋ ಅವಾಗಿಂದ ಹೇಳ್ತಾನೇ ಇದ್ರು, ಹೇಳ್ಬೋದು ಅನ್ಸುತ್ತೆ, ಅವಾಗಿಂದ ಹೇಳ್ತಾನೆ ಇದ್ರು ರೆಡಿಯಾಗಿ ಅಂತ. ಎಷ್ಟೊತ್ತಿಂದ ಹೇಳ್ತಾ ಇದ್ದೀರಾ ಬ್ರೋ? 1 ಅವರಿಂದ ಹೇಳ್ತೀನಿ ಬ್ರೋ, ಇವ್ಗೆ ಹೇಳ್ತಾ ಇಲ್ಲ ಮಾತು. ಇನ್ನೂ ಬರ್ತಾ ಇಲ್ಲ. ಯಾಕೆ ಬ್ರೋ ನೀವು ಇಷ್ಟು ಲೇಟು? Bro, it is not about me, it is the person who is getting still ready. ಪಾಪ ಅವ್ರು ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ. ರೆಡಿ ಆಗಲಿ. ಉಮೇಶ್ ಅಣ್ಣ ಎಲ್ಲ ನೋಡಿ ಹೆಂಗೆ ರೆಡಿಯಾಗಿ ಜಾಮ್ ಪ್ಯಾಕು. ಹೋಗೋದೇ ಅಷ್ಟೇ. ಈಗ ಹೊರಡಿದೆ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇದೇ ಅವರ ಕುಶಾಲ್ ಅವರ ಮನೆ. ಈಗ ನಿನ್ನೆ ನಾನು ಅದೇ ಬೆಟ್ಟದಲ್ಲೇ ಸ್ಟಾಪ್ ಮಾಡಿದ್ದು ವೀಡಿಯೋಸು, ಆದಮೇಲಿಂದ ಕಂಟಿನ್ಯೂ ಮಾಡಲಿಲ್ಲ. ಏನು ಹೇಳಿ ಗೈಸ್, ಮಳೆ ಬಂದ್ಬಿಟ್ಟು ಲೇಟ್ ಬೇರೆ ಆಗ್ಬಿಟ್ಟೈತೆ, ಫುಲ್ ಕತ್ಲೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು, ಬಟ್ ಅದನ್ನ ವೀಡಿಯೋಸ್ ಮಾಡಿಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಅದೊಂದು ಖುಷಿ ಇದೆ. ಬಂದ್ವಿ ಅದೇ ಮಾಮೂಲಿ ಒಂದು 11:15 ಏನೋ ಆಯಿತು. ಇಲ್ಲೆಂಗಂದರೆ ಕೊಳ್ಳೇಗಾಲದಿಂದ ಒಂದು 35 ಕಿಲೋಮೀಟರ್ಸು. ಈ ಊರ ಹೆಸರೇನೋ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಬಂದಷ್ಟೇ, ಮಲ್ಕೊಂಡಿದ್ದಷ್ಟೇ. ಬೆಳಿಗ್ಗೆನೇ ಪ್ರಜ್ಞೆ ಬಂದಿತ್ತು. ಚೆನ್ನಾಗಿತ್ತು. ನಿನ್ನೆ ಬಿಸಿಲು, ಗಾಳಿ, ಮಳೆ ಎಲ್ಲ ನೋಡ್ಬಿಟ್ವಿ. ನಮ್ಮ ತೋಬಿಕ್ಕೂ ರೆಡಿ ಆಗ್ಬಿಟ್ಟಿದ್ದಾನೆ. ಎಲ್ಲೋಗಿದೆ ಎಷ್ಟೊತ್ತವರೆಗೂ? ನೋಡಿ ಗೈಸ್, ಇಲ್ಲಿ ಕುಂಕುಮ ಇನ್ನೂ ಹೋಗಿಲ್ಲ. ಯಾವ ರೇಂಜಲ್ಲಿ ಮುಖ ತೊಳ್ದವ್ ನೋಡಿ. ಜೊತೆಗೆ ಈಗ ದರ್ಶನ್ ಬ್ರೋ ಇದ್ದಾರೆ. ಸರ್ಪ್ರೈಸ್ ಮಾಡೋಕ್ಕಂತ ಹೋಗ್ತೀವಿ. ಸಣ್ಣ ಆಲ್ರೆಡಿ ರೀಚ್ ಆಗಿದೆ. ನೋಡಿ, ನೀವು ನೋಡ್ಬೋದು. ಗಾಡಿ ಓಡಿಸ್ಬೇಕಾದ್ರೆ ಮಾತಾಡಬಾರ್ದು, ಬಟ್ ಇದಾಗಿತ್ತು. ಬೈಕೆಲ್ಲ ಮುಂದೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಗೈಸ್, ಫಾರೆಸ್ಟ್ ಏರಿಯಾ ಎಂಟ್ರಿ ಆಗ್ತಾ ಇದೀವಿ. ಅತ್ತೆ ಓಕೆ ಓಕೆ ಗೈಸ್, ಓಕೆ. ಹಿಂಗೆ ಹೋಗ್ತಾ ಇದೀವಿ. ಆದರೂ ಗೈಸ್, ಅಂತೂ ಇಂತೂ ನಮಗೆ ಕತ್ತೆ ಸಿಕ್ತು. ಇಲ್ಲಿ ಫಾರ್ಮ್ ಹೌಸ್ ಎಲ್ಲ ಇದೆ ಗೈಸ್, ಮಸ್ತಾಗಿದೆ. ಫಾರ್ಮ್ ಹೌಸ್ ಇದೆ, ಹಂಗೆ ಮನೆಗಳೆಲ್ಲ ಇದೆ. ನಾನು ಹಂಗೆ
ಇದೆ, ಆನೆ ಇದೆ, ನೋಡೋಣ. ಯಾವುದೋ ಇಲ್ಲಿ ಸಣ್ಣ ಲೇಕ್ ಬೇರೆ ಇದೆ. Run. A few moments later. ಗೈಸ್ ಇವಾಗ ಬಂದ್ವಿ. ಇಲ್ಲೇ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಬೇಕು. ಇಲ್ಲೇ ನಿಲ್ಸ್ಕೊಂಡಿದ್ದೀವಿ ಒಂದು 2 ನಿಮಿಷ ಹುಡುಗರೆಲ್ಲ ಬರಲಿ ಅಂತ. ಗೈಸ್ ಇಲ್ಲಿ ರೂಮ್ ಫೆಸಿಲಿಟೀಸು ಐತೆ ಗೈಸ್. ನೀವು ಬಂದರೆ ಇಲ್ಲಿ ರೂಮ್ ಮಾಡ್ಕೊಂಡು ಇರ್ಬೋದು. ಅಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ, ಒಂದು ನಿಮಿಷ ಇರಿ. ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ಅನಿಸುತ್ತೆ. BR ಹಿಲ್ಸ್ ಅಂತ ಅಂದರೆ ಬಿಳಿಗಿರಿ ಬೆಟ್ಟ ಅಂತ ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್, ಬಸ್ ಫೆಸಿಲಿಟೀಸ್ ಕೂಡ ಇದೆ. ನೀವು ಬಸ್ಸಲ್ಲೂ ಬರ್ಬೋದು. ನನಗೆ ಇದು ಗೊತ್ತಿರಲಿಲ್ಲ. ನಾನು ಬರೀ ಬೈಕಲ್ಲಿ ಇಲ್ಲ ಕಾರಲ್ಲಿ ಬರ್ಬೋದು ಅಂದ್ಕೊಂಡೆ. ಬಸ್ಸು ಇದೆ. ನೋ ವರ್ಡ್ಸ್. ಏನು ಹೇಳ್ತೀರಾ? 6 ಗಂಟೆಗೆ ಬಂದಿದ್ರೆ ಮೋಡ ತೆಗ್ದು ಕೈಗೆ ಕೊಡ್ತಾ ಇದೆ. ನೋಡಲ್ಲಿ ಇವಾಗಲೇ ತಲೆ ಮೇಲೆ ನಿಂತಿದೆ ಮೋಡ. ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ ಗೈಸ್. ನೆನ್ನೆ ಲೇಟ್ ಆಯಿತು, ಬಟ್ ಇರೋದನ್ನೇ ಎಂಜಾಯ್ ಮಾಡೋಣ ಅಷ್ಟೇ. ಏನು ಹೇಳ್ತೀರಾ ಬ್ರೋ? ಏನು ಹೇಳೋದು, ಮಾತೇ ಬರ್ತಾ ಇಲ್ಲ ಗೈಸ್. ಸಕ್ಕತ್ತಾಗೈತೆ ಗೈಸ್. ಈಗ ಸ್ವಲ್ಪ ಹೊತ್ತಿಲ್ಲೇ ಇದ್ದು ಎಂಜಾಯ್ ಮಾಡಿಕೊಂಡು ಈಗ ಕೆಳಗೆ ಮೇಲೆ ಹೋಗ್ಬೇಕಿನ್ನ. ಮೇಲಿಲ್ಲೇ ಹುಡುಗರೆಲ್ಲ ಆಲ್ರೆಡಿ ಈಗ ಫೋಟೋಶೂಟ್ಗೆ ಇಳಿದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫೋಟೋಶೂಟ್ ಆಗ್ತಾ ಇದೆ 1 by 1. ಇಲ್ಲಿ ಆಲ್ರೆಡಿ ಜಗಳ ಶುರು. ನೋಡಿ ಇವನು ಕಳ್ಳನ ಮಗ ಅಲ್ಲೋಗ್ಬಿಟ್ಟು ಹಿಂಗೆ ಮಾಡ್ತಾನ ಸಾಹಸ. ಗಾಳಿಗೆ ಹೋಗಂಗ ಅವನು. ಗೈಸ್ ಇದು ನಿಜವಾಗ್ಲೂ BR ಹಿಲ್ಸ್ ಅಲ್ಲ, ಯಾವುದೋ ಫಾರಿನಾಗ ಬಂದಂಗೆ ಐತೆ. ನಿಜ ಫಾರಿನ್ಗಿಂತ ಕೇರಳಾಗ ಹೋದಂಗೆ ಐತೆ. ನೆಕ್ಸ್ಟ್ ಲೆವೆಲ್ಲು ಹ್ಯಾಪಿನೆಸ್ಸು. ಆಲ್ರೆಡಿ ನೋಡಿ ಫೋಟೋಶೂಟ್ ನಡೀತಾ ಇದೆ. ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. 1 hour later. ಗೈಸ್ ಈಗ ವ್ಯೂ ಇಂದ ಮೇಲ್ಗಡೆ ಬಂದು ಇಲ್ಲಿ ಪಾರ್ಕ್ ಮಾಡಿ ನೋಡಿ ಗೈಸ್. ನೋ ಪಾರ್ಕಿಂಗ್ ಅಂತ ಹೇಳಿದ್ದಾರೆ. ಅಲ್ಲೇ ನಿಲ್ಸ್ತೀವಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ದಟ್ ಈಸ್ ವಾಟ್ ಮೀ ಆ್ಯಂಡ್ ನಮ್ಮ ಹುಡುಗರು. ಈಗ ಎಂಟ್ರೆನ್ಸು 1970 ಅಲ್ಲ ಬ್ರೋ. ಇದು ಸ್ಥಾಪನೆ ಆಗಿದ್ದು ಕೊಟ್ಟಿರೋದು ದೇವಸ್ಥಾನ. ತೊಳಿ ಬಟ್ಟಿಲ್ಲ. ಇಲ್ಲ ಬ್ರೋ. ಇನ್ನೊಂದು ರೂಟ್ ಇದೆ ಬ್ರೋ. ಇನ್ನೊಂದು ರೂಟ್ ಇದೆ. ಆ ಕಡೆ ನೀಟಾಗಿ ಹತ್ಕೊಂಡು ಅದು ಸ್ವಲ್ಪ ಸ್ಟೇಟ್ಸ್ ಜಾಸ್ತಿ ಇದೆ. ಇದು ಕಡಿಮೆ ಇದೆ. ಇದು ಸೀದಾ ಗಾಡಿ ಬರುತ್ತೆ. ಆ ಕಡೆ ಗಾಡಿ ಬರಲ್ಲ. ಗಾಡಿ ಹಿಂದಕ್ಕೆ ಇರುತ್ತೆ. ಬರೋದು ಗೈಸ್ ನಂಗೆ ಮೆಟ್ಲು ಹತ್ತಾ ಇದ್ರೆ ತಿರುಪತಿನ ಜ್ಞಾಪನ ಬರುತ್ತೆ. ಇದೇನು ಜಾಸ್ತಿ ಇಲ್ವಲ್ಲ? ಇದೇನು ಜಾಸ್ತಿ ಇಲ್ಲ, ಬಟ್ ಅಲ್ಲಿ ಬರಿಗಾಲ ಅಂದರೆ ಭಯ ಬರುತ್ತೆ ನನಗೆ. ಇಲ್ಲೇ ಪೂಜೆ ಸಾಮಾನೆಲ್ಲ ಇಸ್ಕೊಂಡು ಎಂಟ್ರಿ ಆಗೋದು. ಚೆನ್ನಾಗೈತೆ ಗೈಸ್, ಬರ್ಬೋದು. ಎಲ್ಲರೂ ವಿಸಿಟ್ ಮಾಡಿ. ದೇವಸ್ಥಾನದಿಂದ ಮುಚ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಎಲ್ಲ ಮುಗೀತು ಗೈಸ್. ಇದು ತಿರುಪತಿನೇ ಗೈಸ್, ಮಿನಿ ತಿರುಪತಿ ಅಂತೆ. ನಾನು ಆವಾಗಲೇ ಹೇಳಿದ್ನಲ್ಲ ಮೆಟ್ಲು ಅಂತ, ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ. ಗೈಸ್ ಈಗ ದೇವಸ್ಥಾನದಿಂದನೂ ಒಂದು ವ್ಯೂ ಐತಂತೆ. ಫಾಲ್ಸಾ ಏನು ಮುಚ್ಚ? ಫಾಲ್ಸಾ? ಫಾಲ್ಸ್ ಇಲ್ಲ. ನೀ ಇವರು ನೋಡಿಲ್ಲ ಅಂತ ಹೇಳಿದ್ನಲ್ಲ. ಇಲ್ಲೇ ಹೌದಾ? ಮೋಡನೇ ಕಾಣಿಸ್ತಾ ಇಲ್ಲ. ಹೌದಾ? ಮುಂದೆ ಏನು ವೈಟ್ ಐತೆ ಗೈಸ್, ಏನು ಕಾಣಿಸ್ತಾ ಇಲ್ಲ. ನಿಮ್ಗೆ ಏನು ಕಾಣಿಸ್ತಾ ಇರಲ್ಲ. ಇಲ್ಲಿ ಫುಲ್ ಫಾಗ್ ಆಗಿದೆ, ಫುಲ್ ಫಾಗು.
ಫುಲ್ಲು ಫಾಗ್ ಆಗಿದೆ. ಇನ್ನೇನು ಬ್ರೋ ಯಾವ್ದು ಬ್ರೋ ಇದು ಪ್ಲೇಸ್ ಹೇಳೇ ಇರಲಿಲ್ಲ. ಹಿಂಗಿದೆ ಬ್ರೋ, ಫೋನ್ ಬರ್ತಿದೆ ನೋಡಿ ಫಸ್ಟ್. ಗೈಸ್ ಇವಾಗ ನಾವು ಇನ್ನೊಂದು ಸೈಡ್ ಬಂದ್ವಿ. ಇದೇ ಎಂಟ್ರೆನ್ಸ್ ಅದ, ಅದೇ ಅವಾಗಲೇ ಹೇಳಿದ್ರಲ್ಲ ಕುಶಾಲ್ ಬ್ರೋ ಇನ್ನೊಂದು ದಾರಿ ಇದೆ ಅಂತ, ಅದಿದೆ ಅನ್ಸುತ್ತೆ ಗೈಸ್. ನೋಡಿ ಇಲ್ಲಿ ಮೆಟ್ಲು ಹತ್ಕೊಂಡು ಹಿಂಗೆ ಬರೋದು, ಅಲ್ಲಿದೆ ಮೆಟ್ಲು ಕಾಣಿಸ್ತೈತೆ ಅನ್ಕೊಂತೀನಿ. 2000 years later. ಕೊನೆಗೂ ಕೆಳಗೆ ಬಂದು ರೀಚ್ ಆದ್ವಿ. ನೋಡಿ ಇಲ್ಲೇ ಇದೆ, ಇಲ್ಲಿ ಯಾರೋ ಒಬ್ರು ಸರ್ರು ಇದ್ರು, ಇಷ್ಟೊತ್ತವರೆಗೂ ನಮ್ಮ ಜೊತೆನೇ ಮಾತಾಡ್ತಾಯಿದ್ರು. ಇದನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದರೆ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗೇನಿಲ್ಲ, ಇಲ್ಲಿಂದ ನಾವು ನಮ್ಮ ಪಾಡಿಗೆ ಹೋಗಿ ಮಾಮೂಲಿ ಬೆಳಗ್ಗೆ ಇದ್ವಲ್ಲ ಅಲ್ಲೇ ಹೋಗಿ ಊಟ ಗೀಟ ನಾವೇ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡಿಕೊಂಡು ಸಾಯಂಕಾಲದಷ್ಟೊತ್ತಿಗೆ ಹೊರಡೋದು. ಇನ್ನೊಂದು ಪ್ಲೇಸ್ ಅಂತ ಯಾವುದೋ ಹೇಳಿದ್ದಾರೆ, ಆ ಪ್ಲೇಸು ಇದ್ದರೆ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಹೋಗಿಲ್ಲ ಅಂತ ಅಂದರೆ ಇಲ್ಲ ಅಂತ ಅರ್ಥ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಗೈಸ್, ಏನಂತ ಅಂದರೆ ನಾನು ಸ್ವಲ್ಪ ಪ್ರಾಬ್ಲಮ್ಸು ಆಗಿದೆ. ಏನಂತಂದರೆ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಈಗ ನನ್ನ ಟೈಮ್ ಬಂದು ಬರ್ನ್ ಆಗೋ ಟೈಮು. ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ, ಫಸ್ಟ್ ಯು ಬರ್ನ್ ಆಫ್ಟರ್ ಯು ಕ್ಯಾನ್ ಶೈನ್ ಅಂತ, ಆ ಥರ ಆಗಿದೆ. ನಾನು ಅದಕ್ಕೆ ಇನ್ಮೇಲಿಂದ ವ್ಲಾಗ್ಸ್ ಮಾಡಲ್ಲ. ಸ್ವಲ್ಪ ದಿನ ಒಂದು 3 to 4 months ಅಲ್ಲಿ ತನಕ ಮಿಸ್ ಮಾಡ್ಕೋತಾ ಇರಿ. ಆದಷ್ಟು ಬೇಗ ಬರ್ತೀನಿ. ಆಮೇಲೆ ಏನು ಎತ್ತ ಅಂತಲೂ ಹೇಳ್ತೀನಿ, ಏನಕ್ಕೆ ಅಂತ ನಾನು ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಮಾಡ್ಬೇಕಾದ್ರೆ ಇಷ್ಟೇ, ಲೈಕು ಶೇರು ಸಬ್ಸ್ಕ್ರೈಬು, ಹಂಗೇ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿರಿ. ಟಾಟಾ ಬೈ ಬೈ.